ಬೆಂಗಳೂರು ಉದ್ಯಾನ ನಗರಿ, ಐಟಿ ಸಿಟಿ ಎಂದೆಲ್ಲ ಬಿರುದಾಂಕಿತ ಈ ನಗರಿ ಕೆಲವರಿಗೆ ಜೀವನದ ದಾರಿ ತೋರಿಸಿದರೆ ಮತ್ತೆ ಕೆಲವರನ್ನ ಪಾತಕಿಗಳ ಲೋಕಕ್ಕೆ ಪರಿಚಯಿಸಿದೆ. ನಾಗರಿಕ ಸಮಾಜಕ್ಕೆ ಮುಳುವಾಗಿರುವ ಪಾತಕಿಗಳ ಹೆಡೆಮುರಿ ಕಟ್ಟಲೆಂದೇ ನಮ್ಮ ಪೊಲೀಸ್ ಇಲಾಖೆ ಕೂಡ ರಾತ್ರಿ ಹಗಲು ಕೆಲಸ ಮಾಡ್ತಿದೆ. ಅದೆಷ್ಟೋ ಪ್ರಕರಣಗಳಲ್ಲಿ ಸಿನಿಮೀಯ ರೀತಿಯಲ್ಲೇ ಕಾರ್ಯಾಚರಣೆ ನಡೆಸಿದ ನಮ್ಮ ಪೊಲೀಸರು ರಿಯಲ್ ಲೈಫ್ ಹೀರೋಗಳು ಎಂದರೆ ತಪ್ಪಿಲ್ಲ. ಇಂದು ನಾವು ನಿಮಗೆ ಹೇಳಲು ಹೊರಟಿರುವ ಸ್ಟೋರಿಯು ಅದೇ ರೀತಿಯದ್ದು. ಇದು ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್. ನಾವು ನಮ್ಮ ಲೈಫ್ನಲ್ಲಿ ಎಷ್ಟು ಬ್ಯುಸಿ ಇರ್ತೀವಿ ಅಂದ್ರೆ ನಮ್ಮನ್ನ ಗಮನಿಸೋದ್ರಲ್ಲಿ ಎಷ್ಟೋ ಜನ ಬ್ಯುಸಿ ಇರ್ತಾರೆ ಅಂತ ನೋಟಿಸ್ ಮಾಡೋದೇ ಮರ್ತೆ ಬಿಟ್ಟಿರ್ತೀವಿ. ಹೀಗೆ ಒಂದಿನ ಶಂಕರ್ ಅವರು ಮನೆಯಿಂದ ಹೊರಗೆ ಹೋಗ್ತಾ ಇರುವಾಗ ಕಾಣದ ಕಣ್ಗಳು ಅವರ ಚಲನವಲನವನ್ನ ನೋಡ್ತಾ ಇದ್ವು. ಈ ಕಂಗಳು ಯಾರದ್ದು? ನೋಡುತ್ತಿರುವವರ ಉದ್ದೇಶ ಏನಾಗಿತ್ತು? ಅದನ್ನ ನಾನು ಹೇಳ್ತೀನಿ, ಆದ್ರೆ ನೀವು ಹುಷಾರಾಗಿರಿ. ಹುಷಾರ್ ಬೆಂಗಳೂರು. ಹೀಗೆ ನಮ್ಮ ಬ್ಯುಸಿ ಬೆಂಗಳೂರಿನಲ್ಲಿ ಆವತ್ತೊಂದಿನ ನಡೆದ ಘಟನೆ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ನೀವ್ಯಾಕೆ ಹುಷಾರಾಗಿರಬೇಕು ಅನ್ನೋದನ್ನ ಕೇಳಲೇಬೇಕು. ಶುರು ಮಾಡ್ತೀನಿ ಇವತ್ತಿನ ಸಂಚಿಕೆ ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ಮಾರ್ಚ್ 1, 2023 ಬೆಂಗಳೂರಿನ ಶೇಷಾದ್ರಿಪುರಂ ಗಣೇಶ ಬ್ಲಾಕ್ನಲ್ಲಿರುವ ತಮ್ಮ ಮನೆಯಿಂದ ಏನೋ ಪರ್ಸನಲ್ ಕೆಲಸಕ್ಕಾಗಿ ಹೊರಗಡೆ ಹೋಗ್ತಾ ಇರ್ತಾರೆ ಶಂಕರ್ ಹಾಗೂ ಅವರ ಕುಟುಂಬದವರು. ಇವರನ್ನ ಗಮನಿಸ್ತಾ ಇದ್ದ ಆ ಕಾಣದ ಕಣ್ಣು ಅನಿಲ್. ಸರಿಸುಮಾರು 3 ಗಂಟೆಗಳ ಕಾಲ ಶಂಕರ್ ಅವರು ತಮ್ಮ ಮನೆ ಬೀಗ ಹಾಕಿ ಹೊರಗಡೆ ಹೋಗಿರ್ತಾರೆ. ಆದ್ರೆ ಆ ಅನಿಲನಿಗೆ ಇದೇ ಗೋಲ್ಡನ್ ಟೈಮ್. ಯಾಕೆ ಅಂದ್ರೆ ಇದೇ ಟೈಮಲ್ಲಿ ಮನೆಯಲ್ಲಿರೋ ಗೋಲ್ಡನ್ನೆಲ್ಲ ದೋಚೋ ಸ್ಕೀಮ್ ಹಾಕಿರ್ತಾನೆ. ಅನಿಲ ನೇರವಾಗಿ ಮನೆಯ ಸಿಮೆಂಟ್ ಬ್ಲಾಕ್ಗಳನ್ನ ಒಡೆದು ಮನೆ ಒಳಗಡೆ ನುಗ್ಗಿ ಇರೋ ಬೀರು ಕಪಾಟುಗಳನ್ನ ಸ್ಕ್ಯಾನ್ ಮಾಡ್ತಾನೆ. ಯಶಸ್ವಿಯಾಗಿ 100ರಿಂದ 120 ಗ್ರಾಂ ಚಿನ್ನವನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಚಿನ್ನದ ಬೆಲೆ ಇವತ್ತಿಗೆ ಗ್ರಾಮಿಗೆ ಸರಿಸುಮಾರು 6,000 ರೂಪಾಯಿಗಳು. ಅಂದ್ರೆ ಯೋಚನೆ ಮಾಡಿ, 100 ಗ್ರಾಂ ಚಿನ್ನ ಅಂತ ಕನ್ಸಿಡರ್ ಮಾಡಿದ್ರು ಕೂಡ 6 ಲಕ್ಷ ರೂಪಾಯಿಗಳು. ಎಷ್ಟೋ ಜನ ವರ್ಷಗಟ್ಲೆ ದುಡಿದ್ರೂ ಈ ಹಣ ಸಂಪಾದಿಸೋದು ಕಷ್ಟ. ಆ ಕಳ್ಳ ಸಿಂಗಲ್ ಹ್ಯಾಂಡೆಡ್ಲಿ ಈ ಕಳ್ತನ ಮಾಡಿರ್ತಾನೆ. ಈ ವಿಷಯ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ತಲುಪಿದ ನಂತರ ಇನ್ಸ್ಪೆಕ್ಟರ್ ಹೇಮಂತ್ ಅವರ ತಂಡ ಬಹಳ ಚುರುಕಾಗಿ ಅತ್ಯಂತ ಶೀಘ್ರವಾಗಿ ಕಾರ್ಯಾಚರಣೆ ಆರಂಭಿಸ್ಬಿಡ್ತಾರೆ. ಒಂದಾದ್ಮೇಲೆ ಒಂದು ಪ್ರೂಫ್ಗಳನ್ನ ಕಲೆ ಹಾಕ್ತಾ ಶಂಕಿತ ವ್ಯಕ್ತಿಯ ಕಳ್ಳತನದ ರೂಟ್ ಅನ್ನ ಫಾಲೋ ಮಾಡ್ತಾರೆ. ಒಟ್ಟು ಬರೋಬ್ಬರಿ 67 ಸಿಸಿಟಿವಿ ಫುಟೇಜ್ಗಳನ್ನ ಬಳಸಿ ಪೊಲೀಸರ ಕಾರ್ಯಕ್ಷಮತೆಯಿಂದ ಕಳ್ಳತನ ಮಾಡಿದ ಅನಿಲನ್ನ ರೂಟ್ ಗೊತ್ತಾಗುತ್ತೆ. ಚಿನ್ನವನ್ನ ಕದ್ದ ಅನಿಲ ಮೊದಲು ಭೀಮಾ ಗಾರ್ಡನ್, ಗುಟ್ಟಳ್ಳಿ ಸರ್ಕಲ್, ಸದಾಶಿವನಗರ ಕಾವೇರಿ ಜಂಕ್ಷನ್ ಮುಂದೆ ಲೆಫ್ಟ್, ಹಾಗೆ ಸ್ಯಾಂಕಿ ರೋಡ್, ಬಾಷ್ಯಂ ಸರ್ಕಲ್, ಅಲ್ಲಿಂದ ಯಶವಂತಪುರ, ಹಾಗೆ ಮುಂದೆ ಹೋಗ್ತಾ ಅಲ್ಲಿರುವಂತಹ ಒಂದು ಗೋಲ್ಡ್ ಫೈನಾನ್ಸ್ ಕಂಪನಿಯಿಂದ ದುಡ್ಡನ್ನ ಪಡೆದು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಆ ಫೈನಾನ್ಸ್ ಕಂಪನಿಯವರೆಗೂ ಅನಿಲ್ ಬಂದಿರೋದು ಕಂಡು ಹಿಡಿಯೋದಕ್ಕೆ ಪೊಲೀಸರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅವರ ಚಾಣಕ್ಯತನವನ್ನ ಮೆಚ್ಚಲೇಬೇಕು. ಅವನು ನಡೆದುಕೊಂಡು ಹೋಗೋ ದಾರಿ, ಹಾಗೆ ಕಳ್ಳ ಆಟೋನಲ್ಲಿ ಮುಂದೆ ಹೋಗುವಾಗ ಅದ್ರ ಮೇಲೆ ಇರೋ ಒಂದು ಚಿಕ್ಕ ಸಿಂಬಲ್ ನೋಡಿ ಅದನ್ನ ಫಾಲೋ ಅಪ್ ಮಾಡಿ ಕಾರ್ಯಾಚರಣೆ ಮಾಡಿದ್ದು ಶ್ಲಾಘನೀಯ. ಫೈನಾನ್ಸ್ ಕಂಪನಿ ವಿಳಾಸ ತಿಳಿದ ಪೊಲೀಸರು ಅವರಿಗೆ ವಿಚಾರ ತಿಳಿಸಿ ಅವರಿಂದ ಕಳ್ಳನ ನಂಬರ್ ಪಡಿತಾರೆ. ಆಮೇಲೆ CDR ಅಂದ್ರೆ ಕಾಲ್ ಡೀಟೇಲ್ ರೆಕಾರ್ಡ್ ಚೆಕ್ ಮಾಡಿದಾಗ ಆರೋಪಿ ಪಾಂಡವಪುರದಲ್ಲಿ ಇರೋದು ತಿಳಿದು ಬರುತ್ತೆ. ಅಲ್ಲಿಗೆ ಹೋಗಿ ಅವನನ್ನ ಅರೆಸ್ಟ್ ಮಾಡ್ತಾರೆ. ಈ ವಿಷಯದಲ್ಲಿ ತಕ್ಷಣಕ್ಕೆ ಕಾರ್ಯಾಚರಣೆ ಮಾಡಿದಂಥ ಇನ್ಸ್ಪೆಕ್ಟರ್ ಹೇಮಂತ್ ಹಾಗೂ ಅವರ ತಂಡಕ್ಕೆ ಒಂದು ಗ್ರ್ಯಾಂಡ್ ಸಲ್ಯೂಟ್ ಕೊಡಲೇಬೇಕು.
ಇಂಥ ಘಟನೆಗಳು ನಡೆದಾಗಲೇ ನಮಗೆ ತಿಳಿಯೋದು. ಮನೆಯ ಅಕ್ಕಪಕ್ಕ ಇರುವಂಥವ್ರನ್ನ ತಿಳ್ಕೊಳ್ಳೋದು, ಹಾಗೆ ಒಳ್ಳೆ ಸಂಪರ್ಕ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಒಂದು ಕಡೆ ನಮ್ಮ ರಕ್ಷಣೆಗಾಗಿ ಬೆಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಅಂತಾನೆ ಮೃಗಗಳು ಮನುಷ್ಯರ ನಗುಮುಖದಲ್ಲಿ ಕಾಯ್ತಾ ಇರ್ತಾರೆ. ಈ ಗೊಂದಲದ ನಡುವೆ ನಾವು ಕಳಕಳಿಯಿಂದ ಹೇಳ್ತಾ ಇದ್ದೀವಿ, ಹುಷಾರ್ ಬೆಂಗಳೂರು. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಚೆಟ್. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಸಬ್ಸ್ಕ್ರೈಬ್ ಮಾಡಿ. ಇದು ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್.